ಎಷ್ಟೆಷ್ಟು ದೂರ ದೂರ ಲೊಕೇಶನ್ ಇಡ್ತಾರೆ, ದೂರ ತಲೆನೇ ಇಲ್ಲ. ಅರ್ಧ ಜೀವನ ಬರೀ ಟ್ರಾವೆಲಿಂಗೇ ಆಗೋಯ್ತು. ಮೆತ್ತಿಗೋಡ್ಸಪ್ಪ, ಮೇಕಪ್ ಮಾಡ್ಕೊಳ್ಳೋದು ಕಣ್ ಕಾಣಿಸ್ತಾ ಇಲ್ವಾ? ನಾನೇನ್ ಮಾಡ್ಲಿ ಮೇಡಮ್, ನೀವು ಮೇಕಪ್ ಮನೇಲಿ ಮಾಡ್ಕೊಳ್ಳಿ, ಇಲ್ಲ ಲೊಕೇಶನ್ಗೆ ಹೋಗಿ ಮಾಡ್ಕೊಳ್ಳಿ. ಆಹಾ, ನೀನೊಬ್ಬ ಬಾಕಿ ಇದೆ. ಮನೇಲಿ ನಮ್ಗೇನ್ ಬೇರೆ ಕೆಲ್ಸನೇ ಇಲ್ವಾ? ಬೇಕಾದಷ್ಟು ಕೆಲ್ಸ ಇರುತ್ತೆ. ಮಗುನ ರೆಡಿ ಮಾಡಿ ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಇನ್ ಲೊಕೇಶನ್ಗೆ ಹೋಗಿ ಮಾಡ್ಕೊಳ್ಳೋಣ ಅಂದ್ರೆ ಹೋಗ್ತಿದ್ದ ಹಾಗೆ ರೆಡಿನಾ 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 ಅಂತ ಬರ್ಕೊಳ್ತಾರೆ. ಸುಂದರಿ ಮೇಡಮ್, ಶ್ರುತಿ ಮೇಡಮ್ ಅಂತವ್ರಲ್ಲ, ತುಂಬಾ ಒಳ್ಳೆಯವರು. ಅಯ್ಯೋ, ನಾನ್ ಕಂಡಿಲ್ವಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ. ಎಲ್ಲಾ ಡೈರೆಕ್ಟರ್ಸ್ ಹಣೆ ಬರನು ಒಂದೇ. ಆಯ್ತು, ಲೊಕೇಶನ್ ಬಂತು, ಇಳಿರಿ. ನಮ್ ರಾಜ್ಕುಮಾರಿ ನಿಮ್ ರಾಜ್ಕುಮಾರಿ ಆಗ್ಲಿ, ನೀವ್ ಹೇಗೆ ಶ್ರುತಿ ನಾಯ್ಡು ಸೀರಿಯಲ್ ಬೇರೆ ಸೀರಿಯಲ್ಗಳಿಗೆ ನಿಮ್ಮ ಪ್ರೋತ್ಸಾಹ ಮತ್ತೆ ಪ್ರೀತಿ ತೋರಿಸಿದಿರೋ ಅದೇ ರೀತಿ ನಮ್ ಈ ರಾಜ್ಕುಮಾರಿಗೂ ತೋರಿಸಿ. ನಮ್ ರಾಜ್ಕುಮಾರಿ ಶ್ರುತಿ ನಾಯ್ಡು ಅವ್ರ ರಾಜ್ಕುಮಾರಿನ ನಿಮ್ ರಾಜ್ಕುಮಾರಿ ಮಾಡ್ಕೊಳ್ಳಿ. ಈಗ ನಾನು ಲಕ್ಷ್ಮಿ ಮತ್ತೊಮ್ಮೆ ನಿಮ್ಮ ಮುಂದೆ ತಾರಾ ದಂಪತಿಗಳಾಗಿ ಬರ್ತಾ ಇದ್ದೇವೆ. ಶಾಸ್ತ್ರಿ ಕಮಲವಾಗಿ ಅಲ್ಲ, ರಾಜ ರಾಣಿಯಾಗಿ. ಈ ರೀತಿಯಲ್ಲೂ ನಮ್ಮಿಬ್ಬರನ್ನು ಸ್ವೀಕರಿಸ್ತೀರಿ ತಾನೆ? ರಾಜಮನೆತನದ ಕಥೆ ಅಂದ್ಮೇಲೆ ಈಗಿನ ಕಾಲದವ್ರ ತರ ಪ್ಯಾಂಟು, ಟೀ ಶರ್ಟು, ಸ್ಕರ್ಟು ಎಲ್ಲ ಹಾಕಕ್ಕಾಗತ್ತಾ? ಅದಕ್ಕೆ ತಕ್ಕ ಉಡುಗೆ ತೊಡುಗೆಗಳನ್ನ ಹಾಕೋಬೇಕಾಗತ್ತೆ. ಸೊ ನಾನು ಒಬ್ಬ ಒಳ್ಳೆ ಕಾಸ್ಟ್ಯೂಮ್ ಡಿಸೈನರ್ನ ನಮ್ಮ ರಾಜ್ಕುಮಾರಿ ಧಾರಾವಾಹಿಗೆ ಆಯ್ಕೆ ಮಾಡಿದೆ. ರಾಜ್ಕುಮಾರ ರಾಜ್ಕುಮಾರಿ ಅಂದ್ರೆ ಎಷ್ಟು ಎಕ್ಸೈಟಿಂಗ್ ಆಗಿರುತ್ತಲ್ವಾ? ಅವರೆಲ್ಲ ವಾಸ ಮಾಡೋದಕ್ಕೆ ಒಂದು ಅರಮನೆ ಬೇಡ್ವಾ? ನಮ್ಮ ಮಹಾರಾಜರ ನಡಿಗೆಗೆ ಕಾದಿದೆ ಈ ಮೆಟ್ಲುಗಳು, ಮಹಾರಾಣಿಯ ನೋಟಕ್ಕೆ ಕಾಯ್ತಿದೆ ಈ ಕನ್ನಡಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜಕುಮಾರಿಯ ಸ್ಪರ್ಶಕ್ಕೆ ಕಾದು ನಿಂತಿದೆ ಇಲ್ಲಿ ಕಂಬಗಳು, ಈ ಮಣಿಗಳು, ಈ ಪರದೆಗಳು. ನಮ್ಮ ರಾಜ್ಕುಮಾರಿ ಬಂದಾಳ, ಬಂದು ನಿಂತಾಳ, ನಿಂತು ನೋಡ್ತಾಳ. ಇದು ನಮ್ಮ ರಾಜಕುಮಾರಿ ತಂಡ. ನಿಮ್ಮ ಅರಮನೆ ಹಬ್ಬಕ್ಕೆ ಬರ್ತಾ ಇದ್ದೇವೆ. ದೀಪ ಇವಳ ಹೂನಗೆ ತೇಲುವ ಹಂಸದ ತಿಂಕ ಇವಳ ಹೂನಡೆ. ಮೂರು ಸಾಲು ದೀಪ ಇವಳ ಹೂ
ಅರಿಯದ ಮುಗುದೆ ಕಲ್ಪನೆಯಲ್ಲೇ ವಿಹರಿಸು ಚೆಲುವೆ ನೋವನು ಅರಿಯದ ನಲಿವನು ಮರೆಯದ ಆಸೆಯ ಗೊಂಚಲು ಕಣ್ಣಲ್ಲಿ ಬಿಂಬಿಸಿ ಕಾಮನ ಬಿಲ್ಲನು ಹಿಡಿಯಲು ಚಿಮ್ಮುವ ಬಿಸಿಲು ಕುದುರೆಯ ಏರು